ಅತ್ತೆ ಏನು ಮಾಡ್ತಾ ಇದ್ದೀರಾ? ಸೊಪ್ಪು ಸಾರು ಅತ್ತೆ ಏನು ಸ್ಪೆಷಲ್ ಇವತ್ತು? ಏನಿಲ್ಲ, ಸೊಪ್ಪು ಸಾರು ಅನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಹಪ್ಪಳ ಹಾಕತ್ತೀನಿ. ಸೊ ಏನೇನು ಹಾಕ್ತೀರಾ ನೀವು ಸೊಪ್ಪು ಸಾರಿಗೆ ಹೇಳ್ತೀರಾ? ಹೇಳ್ತೀನಿ. ಹೇಳಿ. ಬೇಳೆ ಎಷ್ಟು ಹಾಕ್ತೀರಾ ಬೇಳೆ? ಬೇಳೆ ಅಂದರೆ ನಾವು ನಮ್ಮ ಮನೇಲಿ 4 ಜನ ಇರೋದು. ನಮ್ಮ 4 ಜನಕ್ಕೆ ಆಗೋಷ್ಟು ಅಳತೆ ಅಂದರೆ ಒಂದು ಚಿಕ್ಕ ಗ್ಲಾಸಲ್ಲಿ 1.5 ಗ್ಲಾಸ್ ಅಷ್ಟು ಹಾಕ್ತೀನಿ. ಆಮೇಲೆ ಏನೇನು ಹಾಕ್ತೀರಾ? ಬೆಳ್ಳುಳ್ಳಿ, ಈರುಳ್ಳಿ, ಹುಣಸೆಹಣ್ಣು, ಟೊಮೆಟೊ, ಸೊಪ್ಪು, ಜೀರಿಗೆ ಎಲ್ಲ ಹಾಕ್ತೀನಿ. ಫಸ್ಟು ಬೇಳೆ ತೊಳ್ಕೊಳ್ಳೋಣ. ಎಷ್ಟೆಲ್ಲ ತೊಳಿತೀರತ್ತೆ ಬೇಳೆನ? ನಾನು ಒಂದು 2-3 ಸಲ ವಾಶ್ ಮಾಡ್ತೀನಿ. ಇದು ಬೆಳೆದಿರೋದು, ಊರಿಂದ ತಂದಿರೋದು, ಅದಕ್ಕೆ. ಸೊ ಗೈಸ್, ನಾವು ಬೇಳೆನ ಹೊರಗಡೆ ಅಂಗಡಿಯಲ್ಲಿ ತೊಗೊಳಲ್ಲ, ನಮ್ಮೂರಿಂದನೇ ಅಂದರೆ ಅಲ್ಲೇ ಬೆಳೀತಾರೆ ಬೆಳೆನ. ಸೊ ಅಲ್ಲಿಂದನೇ ತೊಗೊಬರೋದು ನಾವು. ಸೊ ಅದೇ ಟೇಸ್ಟಿಯಾಗಿರುತ್ತೆ. ಈಗ ಅಂಗಡಿಯಲ್ಲಿ ಸಿಗೋದೆಲ್ಲ ಅಷ್ಟು ಟೇಸ್ಟ್ ಬರೋದಿಲ್ಲ, ಹಂಗಾಗಿ ನಾವು ತೊಗೊಳಲ್ಲ. ಸೊ ಇದು ನಾವೇ ಬೆಳೆದಿರೋ ಅಂಥ ಬೇಳೆ ಇದು. ನೋಡಿ, ಇದು ಏನಂತಾರೆ, ಚಿಪ್ಪೆ ಹಂಗೆ ಇರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಅದರಿಂದ ನಾನು ಸ್ವಲ್ಪ ನೆನೆಸಿದ್ರೆ ಅದು ಹೋಗುತ್ತೆ. ಅದನ್ನ ಹಾಗೆ ಹಾಕ್ತೀನಿ, ಚೆನ್ನಾಗಿರುತ್ತೆ ಅಂತ. ಏನು ಮಾಡ್ತಾ ಇದ್ದೀರಾ? ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀರಾ? ಬೆಳ್ಳುಳ್ಳಿ, ಈರುಳ್ಳಿ ಬಿಡಿಸ್ಕೊತಾ ಇದ್ದೀನಿ. ಎಷ್ಟು ಹಾಕ್ತಿರತ್ತೆ ಬೆಳ್ಳುಳ್ಳಿ? ನಾನು ಒಂದು ಮುಕ್ಕಾಲಷ್ಟು ಬೆಳ್ಳುಳ್ಳಿ ಹಾಕ್ತೀನಿ. 3/4 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತೀನಿ. 1 ಈರುಳ್ಳಿ ಸಾರಿಗೆ ಹಾಕಕ್ಕೆ, 1 ಈರುಳ್ಳಿ ಒಗ್ಗರಣೆ. ಬೆಳ್ಳುಳ್ಳಿ ಏನಕ್ಕೆ ಹಾಕೋದತ್ತೆ? ಜೀರ್ಣ ಚೆನ್ನಾಗಾಗುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮೆಣಸಿನ್ಕಾಯಿ ಎಷ್ಟು? ನಾನು ಒಂದು 15 ಮೆಣಸಿನ್ಕಾಯಿ ಹಾಕ್ತೀನಿ. ಅಷ್ಟೊಂದ ಖಾರ ಆಗಲ್ವತ್ತೆ? ಇಲ್ಲ, ಅಷ್ಟು ಖಾರ ತಿಂತಾರೆ ಮನೆಯಲ್ಲಿ. ಸೊ ಗೈಸ್, ನಮ್ಮ ಮನೆಯಲ್ಲಿ ನಾವು ಎಲ್ಲರೂ ಖಾರ ಜಾಸ್ತಿ ತಿಂತೀವಿ. ನಮ್ಮ ಅತ್ತೆ ಅಂತೂ ಸಿಕ್ಕಾಪಟ್ಟೆ ಖಾರ ಜಾಸ್ತಿ ತಿಂತಾರೆ. ಹಂಗಾಗಿ ನೋಡಿ, 15 ಮೆಣಸಿನ್ಕಾಯಿ ಹಾಕಿದ್ದಾರೆ. ಅದು ಎಷ್ಟು ದೊಡ್ಡದಾಗಿದೆ ನೋಡಿ. ಮತ್ತು ನಿಮ್ಗೇನು ಖಾರ ಅಂದರೆ ಅಷ್ಟು ಇಷ್ಟ ಹೇಳಿ? ಮೊದಲಿಂದ ನಾನು ಖಾರ ತಿಂತೀನಿ. ಅಷ್ಟೊಂದು ಅತ್ತೆ? ನನಗೆ ಖಾರ ಇದ್ರೆ ತಿಂದರೆ ಒಂಥರ ಇರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಖಾರ ಇರಲೇಬೇಕು. ಗೈಸ್, ನೀವು ನಾರ್ಮಲಾಗಿ ಖಾರ ತಿನ್ನೋದನ್ನು ನೋಡಿರ್ತೀರ, ಬಟ್ ನಮ್ಮ ಅತ್ತೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖಾರ ತಿಂತಾರೆ. ಅವ್ರು ತಿನ್ನೋ ಖಾರ ನಾವು ತಿನ್ನೋಕ್ಕಾಗೋದೇ ಇಲ್ಲ, ಅಷ್ಟು ಖಾರ ತಿಂತಾರೆ. ಯಾರತ್ತೆ ನಿಮ್ಮ ಖಾರ ತಿನ್ನೋದು ಹೇಳ್ಕೊಟ್ಟಿದ್ದು? ಯಾರು ಹೇಳ್ಕೊಟ್ಟಿಲ್ಲ, ಏನೋ ಖಾರ ಅಂದರೆ ಇಷ್ಟ. ಸೊ ಫ್ರೆಂಡ್ಸ್, ನಮ್ಮ ಕಿಚನಲ್ಲಿ ನನಗೆ ಇದು ಫೇವ್ರೆಟ್ ಸ್ಪಾಟು. ನೋಡಿ, ನಾನು ನಮ್ಮ ಅತ್ತೆ ಅಡುಗೆ ಮಾಡಬೇಕಾದ್ರೆ ಸಾಂಗ್ಸ್ ಹಾಕ್ಕೊಂಡು ಕೇಳಿಸ್ಕೊಂಡು ಅಡುಗೆ ಮಾಡ್ತೀವಿ. ಇವಾಗೂ ನೋಡಿ, ಸಾಂಗ್ಸ್ ಎಷ್ಟು ಚೆನ್ನಾಗಿರೋ ಸಾಂಗ್ಸ್ ಬರ್ತಾಯಿದೆ, ಕೇಳಿ ನೀವು. ಅತ್ತೆ, ನಿಮಗೆ ಕನ್ನಡ ಸಾಂಗ್ಸ್ ಇಷ್ಟ ಆಗುತ್ತಾ? ಯಾವ ಹೀರೋ ಅಂದರೆ ನಿಮಗೆ ತುಂಬ ಇಷ್ಟ? ಏನೇನು ಹಾಕಿದ್ದೀರಾ ಇದರಲ್ಲಿ? ನೋಡು, ಈರುಳ್ಳಿ, ಬೆಳ್ಳುಳ್ಳಿ, ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ 1 ಸ್ಪೂನಾ? ಜೀರಿಗೆ ಏನಕ್ಕೆ? ತುಂಬ ಜನ ಜೀರಿಗೆ ಹಾಕಲ್ಲ ಅಲ್ವಾ? ಒಂದು 2 ಚಿಟಿಕೆಯಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಗೈಸ್ ನೋಡಿ, ಅಪ್ಪು ಸರ್ ಅವ್ರದ್ದು ಸಾಂಗ್ಸ್ ಬರ್ತಾ ಇದೆ.
ಮುಂಚೆನೂ ಹಾಕ್ತಾ ಇದ್ದೀರಾ? ವಾಶ್ ಮಾಡ್ತೀನಿ. ಒಂಚೂರು ಹುಣಸೆಹಣ್ಣು ಹಾಕ್ತೀನಿ, ಟೊಮೆಟೊನೂ ಹಾಕ್ತೀನಿ. ಟೊಮೆಟೊ ಹಾಕ್ತೀನಿ. ಏನೇನಿದೆ ಅತ್ತೆ ಫ್ರಿಜ್ಜಲ್ಲಿ? ಮಾಡಿ ಕಟ್ ಮಾಡಿ. ಅತ್ತೆ ನೀವೆಲ್ಲ ಮಾಡ್ತಾ ಇದ್ದೀರಲ್ಲ, ನಾನೇನು ಮಾಡ್ತಾ ಇಲ್ಲ. ಅಂದರೆ ನಿಮ್ಗೇನು ಅನ್ಸಲ್ವಾ? ನನಗೇನು ಅನ್ಸಲ್ಲ. ಏಕೆ? ಯಾವಾಗ ಜಾಬ್ ಹೋಗ್ತೀಯಾ, ಇರೋದೇ ಯಾವಾಗ ಒಂದ್ಸಲ ಬರೋದು. ಇರಲಿ ಬಿಡು, ನಾನೇ ಮಾಡ್ತೀನಿ ಏನಂತೆ. ಅಲ್ಲ, ತುಂಬ ಜನ ಅತ್ತೆದಿರು ಸೊಸೆನೇ ಎಲ್ಲ ಮಾಡಬೇಕು ಅಂತ ಹೇಳ್ತಾರಲ್ವಾ, ಅದಕ್ಕೆ. ಆ ಥರ ಏನಿಲ್ಲ. ನಾವು ನಮ್ಗೆ ಆಗಿಲ್ಲ ಅಂದರೆ ಮಾಡಲಿ, ಆಗೋ ದಿವಸ ಮಾಡೋಣ. ಆಮೇಲೆ ಇದ್ದೇ ಇರುತ್ತಲ್ಲ ಅವ್ರು ಮಾಡೋದು. ಆವಾಗ ಅವ್ರಿಗೆ ಗೊತ್ತಿರುತ್ತಲ್ಲ, ನಮ್ಮ ಅತ್ತೆ ಚೆನ್ನಾಗಿ ಮಾಡ್ತಾ ಇದ್ದಪ್ಪ, ಇವಾಗ ಅವ್ರಿಗೆ ಆಗಲ್ಲ, ನಾವು ಮಾಡ್ಕೊಳೋಣ ಅಂತ. ಅದರಲ್ಲಿ ನಾವೇನಕ್ಕೆ, ಚೆನ್ನಾಗಿರಲಿ ಅವರು. ಗೈಸ್ ನೋಡಿ, ಇಂಥ ಅತ್ತೆ ಯಾರಿಗಾದ್ರೂ ಸಿಗ್ತಾರಾ ಅಲ್ವಾ ಅತ್ತೆ? ಅಷ್ಟೇ, ನಾನಷ್ಟೇ ಅಪ್ಪ, ಯಾರೆಲ್ಲೋ ಗೊತ್ತಿಲ್ಲ. ಎಲ್ಲರೂ ಸೊಸೆನ ಚೆನ್ನಾಗಿ ನೋಡ್ಕೊಳ್ಳಿ, ಅವರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ. ಸೊ ಫ್ರೆಂಡ್ಸ್, ನಮ್ಮ ಅತ್ತೆ ಯಾವಾಗೂ ಹಿಂಗೆ ಹೇಳ್ತಾ ಇರ್ತಾರೆ. ಅಂದರೆ ಸೊಸೆ ಥರ ಅಲ್ಲ, ಮಗಳು ಥರ ನೋಡ್ಕೊತಾರೆ ನನ್ನನ್ನು. ಗುಡ್ ಅತ್ತೆ. ಅತ್ತೆ, ನಿಮಗೆ ನಾನು ಇಷ್ಟನಾ, ನಿಮ್ಮ ಮಗ ಇಷ್ಟನಾ? ಹೇಳಿದ್ರೆ ಏನು ಹೇಳೋದು, ಇಷ್ಟ. ಜಾಸ್ತಿ ಯಾರು ಇಷ್ಟ ಹೇಳಿ? ಜಾಸ್ತಿ ನೀನೆ. ಹೌದಾ? ಏನಕ್ಕೆ? ಹಂಗೆ ಅನ್ಸುತ್ತೆ ನನಗೆ. ಮಗ ಇಷ್ಟ ಇಲ್ವಾ? ಮಗನೂ ಇಷ್ಟನೇ, ಆದರೆ ಜಾಸ್ತಿ ನಿನ್ನ ಹತ್ರನೇ ತಾನೇ ಮಾತಾಡೋದು, ಜೊತೆಲಿರೋದು, ಎಲ್ಲಾದ್ರೂ ಹೋಗೋದು ಬರೋದು ಎಲ್ಲ ನಿನ್ನ ಹತ್ರ ಅಂತಾನೆ ಜಾಸ್ತಿ. ಹೌದು ಫ್ರೆಂಡ್ಸ್, ನಮ್ಮ ಅತ್ತೆ ನನ್ನ ಹತ್ರ ಅತ್ತೆ ಥರ ಅಲ್ಲದೆ ಒಂದು ಫ್ರೆಂಡ್ ಆಗಿರ್ತಾರೆ. ಏನೇ ಆಗಿರ್ಬೋದು ಹೇಳೋದು, ಎಲ್ಲೇ ಹೋದರೂ ಏನಾದರೂ ನನಗೋಸ್ಕರ ತೊಗೊಂಬರೋದು, ಸೊ ಎಲ್ಲನೂ ಮಾಡ್ತಾ ಇರ್ತಾರೆ. ಸೊ ನನಗೆ ನಮ್ಮ ಮಮ್ಮಿಗಿಂತಲೂ ನಮ್ಮ ಅತ್ತೆನೇ ತುಂಬ ಇಷ್ಟ. ಏನಕ್ಕೆ ಕಟ್ ಮಾಡ್ತಾ ಇರೋದು? ಒಗ್ಗರಣೆಗೆ. ಹೌದಾ? ಮತ್ತು ಅವಾಗೆ ಹಾಕಿದ್ದು? ಅವಾಗ ಹಾಕಿದ್ದು ಸಾರಿಗೆ ಮಿಕ್ಸ್ ಮಾಡ್ತಾರೆ. ಓಕೆ ಗೈಸ್, ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಮ ಅತ್ತೆಗಿಂತೂ ನಮ್ಮ ಮಾವ ಇನ್ನೂ ಸೂಪರಾಗಿ ಮಾಡ್ತಾರೆ. ಅವ್ರು ಮಾಡಬೇಕಾದ್ರೂ ನಾನು ಒಂದ್ಸಲ ವೀಡಿಯೋ ಮಾಡಿ ಹಾಕ್ತೀನಿ, ನೋಡಿ. ಮತ್ತೆ ಮಾವ ಚೆನ್ನಾಗಿ ಮಾಡ್ತಾರಲ್ವ ಅಡುಗೆ? ನನಗಿಂತ ಅವರೇ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಗೈಸ್, ನಮ್ಮ ಅತ್ತೆ ತುಂಬ ಅಡುಗೆ ಕಮ್ಮಿ ಮಾಡೋದು, ನಮ್ಮ ಮಾವನೇ ಜಾಸ್ತಿ ಅಡುಗೆ ಮಾಡೋದು. ಅಂದರೆ ಸೊ ನಮ್ಮಲ್ಲಿ ಆ ಥರ ಎಲ್ಲ ಏನಿಲ್ಲ, ಗಂಡು ಮಕ್ಕಳು ಮಾಡಬಾರ್ದು, ಹೆಣ್ಮಕ್ಳೇ ಮಾಡಬೇಕು ಅನ್ನೋದೇನಿಲ್ಲ. ಎಲ್ಲನೂ ಹಂಚ್ಕೊಂಡು ಕೆಲಸ ಮಾಡ್ಕೊತಾ ಇರ್ತೀವಿ ನಾವು. ಏನು ಸೊಪ್ಪು? ಪಾಲಕ್, ಹಾಲು ಸೊಪ್ಪು. ಪಾಲಕ್ ಸೊಪ್ಪು ತೊಳಿತಾ ಇದ್ದೀನಿ. ಸುಮಾರು 2-3 ಸಲ ಚೆನ್ನಾಗಿ ತೊಳಿಬೇಕು ಸೊಪ್ಪು, ಯಾಕಂದರೆ ತುಂಬ ಧೂಳು ಮಣ್ಣು ಎಲ್ಲ ಇರುತ್ತೆ. ಅದರಿಂದ ಸೊಪ್ಪು ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಚೆನ್ನಾಗಿರುತ್ತೆ. ನೀಟಾಗಿ ಕಟ್ ಮಾಡಿಕೊಂಡೇ ಹಾಕ್ಬೇಕಾ? ಹೌದು, ಕುಚ್ಚೋವಾಗ ಸ್ವಲ್ಪ ಈಸಿ ಆಗುತ್ತೆ ನಮಗೆ. ಸೊಪ್ಪು, ಹಸಿಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಪಾಲಕಲ್ಲಿ 2-3 ಥರ ಮಾಡ್ತೀನಿ ಅಷ್ಟೇ, ಜಾಸ್ತಿ ಏನು ವೆರೈಟಿ ಬರೋಲ್ಲ. 2-3 ಥರ ಸೊಪ್ಪಿನ ಸಾರು, ಆಮೇಲೆ ಪಾಲಕ್ ಕರಿ, ಪಾಲಕ್ ಪನ್ನೀರು,
ಪಾಲಕಲ್ಲಿ ಎಷ್ಟು ವೆರೈಟಿ ಮಾಡ್ತೀರಾ? 4 ವೆರೈಟಿ ಮಾಡಿ. ಏನೇನು? ಇದು ಸೊಪ್ಪಿನ ಸಾರು, ಕರಿ ಮಾಡ್ತೀನಿ, ಪಾಲಕ್ ಪನ್ನೀರ್ ಮಾಡ್ತೀನಿ, ಪಾಲಕ್ ಪಚ್ಚಡಿ ಅಂತ ಮಾಡ್ತೀನಿ. ಹೊಸ ನಾನು ಕಂಡುಹಿಡಿದಿರೋ ಅಂತ ರೆಸಿಪಿಗಳು. ಸೊ ಗೈಸ್ ಏನೋ ಪಾಲಕ್ ಪಚ್ಚಡಿ ಅಂತೆ. ಸೊ ನೆಕ್ಸ್ಟ್ ಟೈಮ್ ಅದನ್ನು ಟ್ರೈ ಮಾಡೋಣ. ಚೆನ್ನಾಗಿರುತ್ತೆ ಗೈಸ್. ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೋಬೇಕು ಕುಕ್ಕರ್ಗೆ ಅಲ್ವಾ ಅತ್ತೆ? ನೆಕ್ಸ್ಟ್ ಮ್ಯಾಶ್ ಮಾಡ್ತೀವಲ್ಲ ಆವಾಗ ಈಸಿ ಆಗುತ್ತೆ ಕಟ್ ಮಾಡ್ತೀವಿ. ಪಾಲಕಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ. ಪಾಲಕಲ್ಲಿ ಹೆಸರು ಕಾಳು ಹುರಿದು ಹಾಕ್ಕೋಬೋದು, ಕಡಲೆಕಾಳು ಹುರಿದು ಹಾಕ್ಕೋಬೋದು. ಅದು ಒಂಥರ ಚೆನ್ನಾಗಿರುತ್ತೆ. ಅದು ವೀಡಿಯೋ ಮಾಡುವಾಗ ಅದ್ರ ಹೆಸರು ಏನಂತ ಹೇಳ್ತೀನಿ. ಓಕೆ. ಇವಾಗ ಉಪ್ಪು ಹಾಕಿದ್ದೀನಿ. ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಹೇಗಿದೆ ಅಂತ ಆಮೇಲೆ ಬೇಕಿದ್ರೆ ಹಾಕೋಣ. ಇದು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಮನೇಲಿ ಚಪಾತಿ ತುಂಬ ಇಷ್ಟಪಡ್ತಾರೆ, ಮುದ್ದೆ ತಿನ್ನಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ. ಯಾಕೆ ತಿನ್ನಲ್ಲ? ಅವ್ರಿಗೇನೋ ಚಿಕ್ಕಂದ್ರಿಂದ ರೂಢಿ ಇಲ್ವಂತೆ. ಮುದ್ದೆ ಅಂದರೆ ಒಬ್ಬೊಬ್ಬರು ಒಂದೊಂದು ನಾಟಕ ಆಡ್ತಾರೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ಮುದ್ದೆ ಮಾಡ್ತಿದ್ದೀನಿ ಅಂದರೆ ಒಬ್ಬರಂತೂ ಮಧ್ಯಾಹ್ನ ಊಟಕ್ಕೆ ಬರಲ್ಲ, ಇನ್ನೊಬ್ಬರಂತೂ ನನಗೆ ನಿಮ್ಮೆಣ್ಣು ಹತ್ರ ಮಾಡು, ನನಗೆ ಒಂದು ಎಷ್ಟು 2 ತುಂಬ ನನಗೆ ನಗು ಬರುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಬೇಕಾ, ಸರಿ ಬೇಡ ಅಂದ್ಬಿಟ್ಟು ಮುದ್ದೆನೇ ಮಾಡೋದು ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅಷ್ಟು ನಾಟಕ ಮಾಡ್ತಾರೆ ಗೈಸ್. ನಮ್ಗೆ ಯಾರಿಗೂ ಮುದ್ದೆ ತಿಂದು ಅಭ್ಯಾಸ ಇಲ್ಲ, ಜಾಸ್ತಿ ತಿಂತೀವಿ ಬಟ್ ತುಂಬ ರೇರು. ಅದಕ್ಕೆ ನಮ್ಮ ಅತ್ತೆ ಬೈತಾರೆ. ನಮ್ಮ ಅತ್ತೆಗೆ ಮುದ್ದೆ ಅಂದರೆ ತುಂಬ ಇಷ್ಟ. ಅವ್ರು ತುಂಬ ಚೆನ್ನಾಗಿ ಮುದ್ದೆನ ಮಾಡ್ತಾರೆ, ಅದಕ್ಕೋಸ್ಕರ ಹಾಗೆ ಹೇಳ್ತಾ ಇದ್ದಾರೆ. ಅತ್ತೆ ಹೌದು, ಇವತ್ತು ಮುದ್ದೆನ ರೈಸಾ? ಅಗಮ್ಮ ರೈಸ್ ಬಿಟ್ಟಿದ್ದೀನಿ, ರೈಸ್ ಆಗಿದೆ. ಮುದ್ದೆ ತಿನ್ನಲ್ಲ ಅಂತ ಗೊತ್ತಿಲ್ಲ, ಯಾಕೆ ಸುಮ್ಮನೆ ಬಾಧೆ ಬಿಡಬೇಕು. ಅದಕ್ಕೆ ಬಿಸಿ ಬಿಸಿ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಊಟ ಮಾಡೋಣ. ಇವಾಗ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಒಗ್ಗರಣೆ ಹಾಕ್ತೀನಿ. ಗೈಸ್ ನೀವು ಬನ್ನಿ ಊಟಕ್ಕೆ. ತುಂಬ ಈಸಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ಸೊಪ್ಪು ಅಂದರೂ ವಾರಕ್ಕೆ 2 ಸಲ ಆದರೂ ತಿನ್ನಬೇಕು. ಸೊಪ್ಪು ಎಲ್ಲರಿಗೂ ಒಳ್ಳೆಯದು, ತುಂಬ ಒಳ್ಳೆಯದು. ಸೊಪ್ಪಿನ ಸಾರು ಚಿಕ್ಕ ಅಷ್ಟೇ, ಜಾಸ್ತಿ ಬೇಡ. ಅರ್ಶಿನ ಮೊದಲೇ ಹಾಕ್ಕೊಂಡಿರ್ತೀವಲ್ಲ, ತಿರುಗಿ ಏನಕ್ಕೆ ಹಾಕೋದು? ಅದಕ್ಕೆ ನೋಡಿ ಜಾಸ್ತಿ ಕಮ್ಮಿ ಹಾಕಿದೆ ಒಂದ್ಸಲ, ಅದಕ್ಕೆ ಇದರಲ್ಲಿ ಸೊಪ್ಪಲ್ಲಿ. ಇವಾಗ ಒಂದೇ ಒಂಚೂರು ನೋಡಿ ಫ್ರೆಂಡ್ಸ್, ಘಮ ಅಂತ ವಾಸನೆ ಬರ್ತಾ ಇದೆ. ನೀವು ಅಲ್ಲಿಂದನೇ ವಾಸನೆ ತೊಗೊಂಬಿಡಿ ಫ್ರೆಂಡ್ಸ್. ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಅನ್ನಕ್ಕೆ ಅಂತ ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ. ಚಪಾತಿಗೆ ಸ್ವಲ್ಪ ನೋಡಿಕೊಂಡು ನೀರು ಕಮ್ಮಿ ಇಟ್ಕೊಂಡ್ರೆ, ಗಟ್ಟಿ ಇದ್ದರೆ ಚಪಾತಿ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರ ಆಗಿದೆ ಸಾಂಬಾರು.
ಚೆನ್ನಾಗಿಲ್ಲ ಅಂದರೆ ಏನು ಮಾಡೋದು ಹೇಳ್ರಿ ಫಸ್ಟು. ಚೆನ್ನಾಗಿದೆ ಅಂದರೆ ಸರಿ ಮಾಡೋಣ. ಹೆಂಗೆ? ಉಪ್ಪು ಖಾರ ಏನಾದ್ರು ಕಮ್ಮಿ ಇದ್ರೆ ಹಾಕೋಬೋದು. ನೋಡಿ ಸ್ವಲ್ಪ ನೋಡಿ ಟೇಸ್ಟ್ ನೋಡಿ ಹೆಂಗಿದೆ ಅಂತ ಹೇಳಿ ನೋಡ್ಬಿಟ್ಟು. ಮುದ್ದೆ ತಿಂತೀರಾ ನೀವು? ಮಾಡ್ತೀನಿ, ಚೆನ್ನಾಗಿರುತ್ತೆ ಸೊಪ್ಪಿನ ಸಾರಿಗೆ. ಇರೋದನ್ನೇ ಹೇಳೋದು ನಾನು ಯಾವಾಗ. ಮುದ್ದೆ ತಿಂತೀರಾ ನೀವು? ಹೇಳಿ ನೋಡೋಣ. ಸುಳ್ಳು ಹೇಳ್ತೀರಾ? ನಿಜ ಹೇಳಿ ನೋಡೋಣ. ನಿಜ ಮುದ್ದೆ ತಿಂತೀರಾ ಅಂತ ದಿವಸ ಮಾಡ್ತೀನಿ. ಹಿಂಗಿದೆ ಮಾವ ಟೇಸ್ಟ್? ಉಪ್ಪು ಕಡಿಮೆ ಆದರೆ ಅಲ್ಲಿದೆ ಉಪ್ಪು ಸ್ವಲ್ಪ. ಗೈಸ್ ನೋಡಿ, ಸಾರಿಗೆ ನಮ್ಮ ಮತ್ತೆ ಉಪ್ಪು ಕಮ್ಮಿ ಹಾಕವ್ರೆ. ಈ ಥರ ಹೆಸರಿಡೋದಕ್ಕೆ ಅದು ಫ್ರೆಂಡ್ಸ್ ನಾನು ಮಾಡಲ್ಲ. ಎಷ್ಟು ಚೆನ್ನಾಗಿ ಮಾಡಲಿ, ಹೆಂಗೆ ಮಾಡಿದ್ರು ಹೆಸರಿಡ್ತಾರೆ ಫ್ರೆಂಡ್ಸ್ ಇವರು. ಯೂಟ್ಯೂಬ್ ಫ್ರೆಂಡ್ಸ್. ಫ್ರೆಂಡ್ಸ್ ನೀವು ಒಂದು ವಿಷಯ ಗೊತ್ತಾ, ಅಡುಗೆ ಬರೋರು ಮಾತ್ರ ಮದುವೆ ಆಗ್ಬೇಡಿ ಫ್ರೆಂಡ್ಸ್. ಯಾವ ಥರ ಅಡುಗೆ ಮಾಡ್ತೀವಿ ಒಪ್ಸೋಕೆ ಆಗಲ್ಲ ಫ್ರೆಂಡ್ಸ್. ಯಾಕಂದ್ರೆ ಅವ್ರಿಗೆ ಅಡುಗೆ ಬರುತ್ತಲ್ವಾ, ಅದಕ್ಕೆ. ಸೊ ನಮಗೂ ಬರುತ್ತೆ, ನಾವು ಮಾಡಿದ್ದು ಅವ್ರು ಒಪ್ಪಲ್ಲ. ಅದಕ್ಕೆ ತುಂಬ ಒಂದೊಂದ್ಸಲ ಕೋಪ ಬರುತ್ತೆ. ಸಾಂಬಾರ್ ರೆಡಿ ನೋಡಿ, ತೋರಿಸ್ರಿ ನೀಟಾಗಿ ಮೇಲೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಒಂದ್ಸಲ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್. ಸೊ ಗೈಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಬಾಯ್.